ಮುಖ್ಯವಾಗಿ ಪೂರ್ವ ದಿಕ್ಕಿಗೆ ಗಡಿಯಾರವನ್ನು ಉಪಯೋಗಿಸುವುದರಿಂದ ಫಲಾಫಲಗಳು ಏಕೆ ಸೂರ್ಯನಿಗೆ ಸಂಬಂಧಿಸಿದಂತೆಯೇ ಸೂರ್ಯ ಭಗವಾನಿಗೆ ಸಂಬಂಧಿಸಿದಂತೆಯೇ ನಮ್ಮಲ್ಲಿ ಇರುವಂತಹ ಒಂದು ಒಳ್ಳೆ ಚೈತನ್ಯ ಉದ್ಭವವಾಗುವುದಕ್ಕೆ ಪೂರ್ವ ದಿಕ್ಕಿಗೆ ಗಡಿಯಾರವನ್ನು ಉಪಯೋಗಿಸುತ್ತೇವೆ. ಎರಡನೇ ಸ್ಥಾನವನ್ನು ಉತ್ತರ ದಿಕ್ಕಿಗೆ ನಾವು ಗಡಿಯಾರವನ್ನು ಉಪಯೋಗಿಸಲೇಬೇಕಾಗುತ್ತದೆ. ಕಾರಣ ಕುಬೇರ ಮತ್ತು ಗಣಪತಿಯಾಗೆ ಸಂಬಂಧಿಸಿದಂತಹ ಯೋಗ ಫಲಗಳು ಮನುಷ್ಯನ ಜೀವರಾಶಿಗೆ ಮತ್ತು ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆಯೇ ಫಲಾಫಲಗಳು ಲಭಿಸುತ್ತವೆ. ಆದ ಕಾರಣದಿಂದ ಉತ್ತರ ದಿಕ್ಕಿಗೆ ಉಪಯೋಗ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ. ಪಶ್ಚಿಮ ದಿಕ್ಕಿಗೆ ಸಂಬಂಧಿಸಿದಂತೆಯೇ ಗಡಿಯಾರವನ್ನು ಉಪಯೋಗಿಸುವುದರಿಂದ ಅಂದರೆ ಪೂರ್ವಕ್ಕೂ ಮತ್ತು ಉತ್ತರಕ್ಕೂ ಹಾಕಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ಮೂರನೆಯದಾಗಿ ಪಶ್ಚಿಮ ದಿಕ್ಕಿಗೆ ನಾವು ಗಡಿಯಾರವನ್ನು ಉಪಯೋಗಿಸಿಕೊಳ್ಳಲೇಬೇಕಾಗುತ್ತದೆ. ಉಪಯೋಗಿಸಿಕೊಂಡಾಗ ಆಗುವಂತಹ ಫಲಾಫಲಗಳು ಅಂತಂದರೆ ನವಧಾನ್ಯಗಳಿಗೆ ಸಂಬಂಧಿಸಿದಂತೆಯೇ ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆಯೇ ನಮಗೆ ಆರೋಗ್ಯದ ಫಲ ಅನ್ನುವಂಥದ್ದು ನೀಡುವಂಥದ್ದು ಶ್ರೇಷ್ಠವಾಗಿರುತ್ತದೆ. ಮತ್ತು ಮನೆ ಕುಟುಂಬದ ಹಣಕಾಸಿಗೆ ಸಂಬಂಧಿಸಿದಂತಹ ವ್ಯವಹಾರಗಳು ಆದಷ್ಟು ಬೇಗ ಫಲಾಫಲಗಳನ್ನು ಕೊಡುತ್ತವೆ. ಆದ ಕಾರಣದಿಂದ ಪಶ್ಚಿಮ ದಿಕ್ಕಿಗೂ ಕೂಡ ಸ್ಥಾನಮಾನವನ್ನು ಕೊಡುತ್ತೇವೆ. ದಕ್ಷಿಣ ದಿಕ್ಕಿಗೆ ಹಾಕಲೇಬಾರದು ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತದೆ. ಕಾರಣ ನಮಗೆ ಗೊತ್ತಿಲ್ಲದಂತೆಯೇ ಅಡಚಣೆಗಳು ಆಕಸ್ಮಿಕವಾಗಿ ಆಗುತ್ತವೆ. ಮನೆಯಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿರ ವಿರಸ ಅನ್ನುವಂಥದ್ದು ಪ್ರಾರಂಭವಾಗುತ್ತವೆ ಮತ್ತು ಮನೆ ಕುಟುಂಬದಲ್ಲಿ ಸಂತಾನ ಫಲ ಅನ್ನುವಂಥದ್ದು ವಿಳಂಬ ಆಗುವಂಥದ್ದು ಕೂಡ ಇದೆ. ಮತ್ತು ಗುರುವಿನ ಆಜ್ಞೆಯಂತೆ ಅಂದರೆ ದೊಡ್ಡವರು ಹಿರಿಯರಿಂದ ಆಶೀರ್ವಾದಗಳು ಕಡಿಮೆ ಆಗುತ್ತವೆ. ಪಿತ್ರಾರ್ಜಿತದಿಂದ ಬಂದಂತಹ ಯಾವುದೇ ಹಣ ಐಶ್ವರ್ಯ ಆಗಿರ್ಬೋದು ಮತ್ತು ಕುಟುಂಬದಲ್ಲಿ ಒಂದು ಮನೆ ಮತ್ತು ಭೂಮಿ ವಿಚಾರದಿಂದ ಆಗಿರ್ಬೋದು ಯಾವುದೂ ಕೂಡ ಲಭಿಸೋದಿಲ್ಲ. ಆದ ಕಾರಣದಿಂದ ದಕ್ಷಿಣ ದಿಕ್ಕಿಗೆ ಮುಖ್ಯವಾಗಿ ಋಣಾತ್ಮಕ ಶಕ್ತಿ ಜಾಸ್ತಿ ಇರೋದರಿಂದ ನಮಗೆ ಯಾವುದೇ ರೀತಿಯ ಏಳಿಗೆ ಅನ್ನುವಂಥದ್ದು ಆಗೋದಿಲ್ಲ. ಆದ ಕಾರಣದಿಂದ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು ಅನ್ನುವಂಥದ್ದು ಶಾಸ್ತ್ರ ತಿಳಿಸುತ್ತದೆ.